ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಮಸ್ಕಾರ ಸ್ನೇಹಿತರೆ. ಫಸ್ಟ್ ಬ್ಲಾಕ್ ಇದು. ಸೊ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಟ್ರಯಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಟಿ ಕಡೆ ಹೊರಟಿದ್ದೀನಿ. ಇವಾಗ 31 ಅಬ್ರಾಜ್ ಜಾಸ್ತಿ ಇದೆ. ಹಾಗೆಯೇ ಸಿಟಿಗೆ ಹೈಕ್ ಅಂತ ಇರೋದಿದೆ, ಅಂಗಡಿಗೆ ತೊಗೊಂಡು ಹಾಗೆ ಸಿಟಿದು ಒಂದು ರೌಂಡ್ ಹಾಕ್ಕೊಂಡು ಬರೋಣ. ನಿಮ್ಮ ಸೆಲೆಬ್ರೇಷನ್ಸ್ಗಳೆಲ್ಲ ಜೋರಾಗಿರಲಿ. ಹೊಸ ವರ್ಷ ಹೊಸ ವಿಷಯಗಳು ನಮ್ಮ ಜೀವನದಲ್ಲಿ ಬರಲಿ ಅಂದಾಗೆ ಇದು ನನ್ನ ಫಸ್ಟ್ ಗಾಡಿ. ಸೊ ನನ್ನ ಫಸ್ಟ್ ಕ್ರಶ್. ಈ ಗಾಡಿನ ತೊಗೊಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗಿತ್ತು, ಅದನ್ನು ಕೂಡ ಶೇರ್ ಮಾಡ್ತೀನಿ. ತುಂಬ ಮಿರಾಕಲ್ ಅಂತ ಅನಿಸುತ್ತೆ ಸಮ್ಟೈಮ್ಸ್ ನನಗೆ. ಈ ಗಾಡಿ ತುಂಬ ಚೇಂಜಸ್ಸು ಕೂಡ ಲೈಫಲ್ಲಿ ಆಗಿದೆ. ಈ ಗಾಡಿನ ಒಂದು ಶೋರೂಮಿಗೆ ತೊಗೊಬರೋಣ ಅಂತ ಹೋಗಿದ್ದೆ. ಫಸ್ಟು ಗಾಡಿನ ಟೆಸ್ಟ್ ಡ್ರೈವ್ ಮಾಡಿದ್ದೆ ಇದ್ದೀನಿ. ಬಟ್ ರೈಟ್ ವಿಚಾರದಲ್ಲಿ ಸ್ವಲ್ಪ ವೇರಿಯೇಷನ್ ಆಯ್ತು ಅಂತ ಹೇಳ್ಬಿಟ್ಟು ಬಿಟ್ಟು ಬಂದಿದ್ದೆ. ಸೊ ಅದಾದಮೇಲೆ ಒಂದು ಬೆಂಗಳೂರಲ್ಲೇನು ಶೋರೂಮ್ಸ್ಗಳಿಗೆ ಬರೋಲ್ಲ, ಶೋರೂಮ್ ನೋಡಿದೆ, ಗಾಡಿಗಳು ಯಾವುದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಇದೇ ಗಾಡಿನೇ ಮತ್ತೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ನೋಡಿದರೆ ಗಾಡಿ ಸೋಲ್ಡ್ ಅಂತ ಹೇಳಿದರು. ತುಂಬ ಬೇಜಾರಾಗೋಯ್ತು. ಇಲ್ಲ ಮಗ, ನನ್ನ ಗಾಡಿನೇ ಬೇಕು. ಅದಾದ್ಮೇಲೂ ಕೂಡ ತುಂಬ ಶೋರೂಮ್ಸ್ಗಳನ್ನ ಸರ್ಚ್ ಮಾಡಿದೆ, ಬಟ್ ಯಾಕೋ ಕಂಫರ್ಟ್ ಅನಿಸ್ತಿಲ್ಲ. ಮತ್ತೆ ಇನ್ನೊಂದು ಸತಿ ಅದೇ ಶೋರೂಮ್ಗೆ ಹೋಗಿದ್ದೆ. ಮತ್ತೆ ಈ ಗಾಡಿ ಅಲ್ಲಿಗೆ ಅವ್ರಿಗೆ ಆ್ಯಕ್ಚುಲಿ ಏನೋ ಡಾಕ್ಯುಮೆಂಟ್ ವಿಚಾರದಲ್ಲಿ ಇದಾಗಿ ಈ ಗಾಡಿನ ಮತ್ತೆ ರಿಟರ್ನ್ ಮಾಡಿದರು. ಸೊ ಅವಾಗಾಗಿ ಈ ಗಾಡಿನ ಮತ್ತೆ ಟೆಸ್ಟ್ ಮಾಡಿ ಅವತ್ತು ಎತ್ಕೊಂಡ್ಬಂದಿದ್ದು. ತುಂಬ ಆಸೆಯಿಂದ ತೊಗೊಂಡಿದ್ದೊಂದೇ. ಆ ಗಾಡಿ ಬಂದಮೇಲೆ ನನಗೆಲ್ಲ ಒಳ್ಳೇದಾಗಿದ್ದು. ಬಾರಪ್ಪ ಸುಂದ್ರ, ಬಾರ ಸುಂದ್ರ. ಊಟ ಮಾಡ್ದೇನಾ? ಊಟ ಮಾಡ್ದ? ಹ್ಞೂ ಕಣಪ್ಪ, ಆಯ್ತು. ಹಿಂಗೆ ಜಾಲಿ ರೈಡು ಬಾ. ಏನಪ್ಪ ಏನು ಹೆಣ್ಣು ಮಾಡ್ಬೋದಣ ಅಂತ. ಏನು ಸಮಾಚಾರ? ಏನಪ್ಪ? ಮಿಡಲ್ ಕ್ಲಾಸ್ ಹುಡುಗರು ಜೀವನನೇ ಅಷ್ಟು ಕಣೋ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಬರೋದನ್ನ ಎಕ್ಸೆಪ್ಟ್ ಮಾಡ್ಕೊತಾ ಇರಬೇಕು, ಹೋಯ್ತಾ ಇರಬೇಕು. ಏನು ಹೇಳ್ತೀಯ? ತಲೆ ಕೆಡಿಸ್ಕೋಬೇಡ. ಜೀವನದಲ್ಲಿ ಏನೋ ಬರ್ತಿದೆ ಅಂತ ಹೇಳಿದ್ರೆ ಎಲ್ಲ ಒಳ್ಳೇದಕ್ಕೇನೆ ಬರುತ್ತೆ. ಸೆಲೆಬ್ರೇಷನ್ ಮಾಡೋ ಟೈಮ್ ಯೋಚನೆ ಮಾಡಬೇಡ. ಒಂದು 200 ಹಾಕಿ ಬಿಡ್ತಾರೆ. ಏನಮ್ಮ? ಮಾಡೋಣ. ಇಲ್ಲ ಕಣೋ, ಇಲ್ಲೇ ಒಂದು ಸ್ವಲ್ಪ ವಿಜಯನಗರ. ಸ್ವೈಪಿಂಗ್ ಮಿಷಿನ್ ತಗೋ. ಇರ್ಲಿ, ಇರೋ ಜಾಗನೇ ಸೆಲೆಬ್ರೇಷನ್ ಮಾಡ. ಇದು ಬಿಗ್ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್. ತೆಗಿಬೇಕಾ? ಒಂದು ಕಾರ್ಡ್ ಇಲ್ಲ ಅಂದರೆ ಇನ್ನೊಂದು ಕಾರ್ಡು ಚೆನ್ನಾಗಿರ್ಸ್ಕೋಬಾರ್ದು. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನಿಜವಾಗ್ಲೂ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ದೇವರು ಏನು ಕಡಿಮೆ ಮಾಡಿದ್ದಾನೋ ಬಿಟ್ಟಿದ್ದಾನೋ ನನಗೆ ಗೊತ್ತಿಲ್ಲ. ಬಟ್ ನಗುಗೇನು ಕೊರತೆ ಮಾಡಿಲ್ಲ. ನಗ್ತಾ ಇರೋಣ, ಖಂಡಿತ ನಗಿಸ್ತಾ ಇರೋಣ. ಈ ಹಳೆ ವರ್ಷನ ಹೆಣ್ಣು ಮಾಡಿ ಹೊಸ ವರ್ಷನ ಪ್ರೀತಿಯಿಂದ ವೆಲ್ಕಮ್ ಮಾಡಿ. ಈ ವರ್ಷ ಏನೇನು ಅಂದ್ಕೊಂಡಿದ್ದೀರೋ ನಿಮ್ಮ ಜೀವನದಲ್ಲಿ ಎಲ್ಲ ಸಕ್ಸಸ್ ಆಗಲಿ. ಸೊ ಇವಾಗಲೂ ಕೂಡ ಒಳ್ಳೆಯದೇ ನಡೀಲಿ ನಿಮ್ಮ ಜೀವನದಲ್ಲಿ ಏನೋ ಬರುತ್ತೆ ಅಂತ ಹೇಳಿದ್ರೆ ಖಂಡಿತ ಏನೋ ಒಂದು ಕಾರಣ ಇರುತ್ತೆ. ಸೊ ಬಂದಿರೋ ಕಹಿ ನೆನಪುಗಳನ್ನೆಲ್ಲ ಮತ್ತು ಒಳ್ಳೆ ನೆನಪುಗಳ ಜೊತೆ ಟ್ರಾವೆಲ್ ಮಾಡೋಣ. ಸೊ ಎಲ್ಲರಿಗೂ ಈ ವರ್ಷ ಒಳ್ಳೆಯದಾಗಲಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.